Excel Techno School, Guruvayanikere, Venuru. Admission open now. ಎಲ್ಲರನ್ನ ಬೇರ್ಮಂಗಲ ಮತ್ತು ಈ ಕಡೆ ಈ ಒಂದು 7 ಹಳ್ಳಿಗಳ ಎಲ್ಲ ಆತ್ಮೀಯ ತಂದೆ ತಾಯಿದ್ರೆ ನಾನು ರೈತ ಬಂದವಳೆ ಮತ್ತು ಯೋಚಿಸ್ತಾ ಇದ್ದೆ ಮಾಧ್ಯಮದ ಮಿತ್ರರು ಈಗಾಗಲೇ 362 ದಿನಗಳ ಕಾಲ ತಾವೆಲ್ಲರೂ ತಮ್ಮ ಒಂದು ಭೂಮಿಯನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಸೋಂಕುಗಳಿಗೂ ಅವಕಾಶ ಕೊಡದೆ ನಿಮ್ಮ ಬದುಕಿನ ಪ್ರಶ್ನೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಸರ್ಕಾರದ ಆದ್ಯ ಕರ್ತವ್ಯ ಜನಾಭಿಪ್ರಾಯಕ್ಕೆ ಮಡಿಬೇಕು. ನಾವು ಸರ್ಕಾರ ನಡೆಸ್ತಕ್ಕಂಥವ್ರು ಮೊದಲು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ನಮ್ಮ ಜವಾಬ್ದಾರಿಗಳು ಏನು ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಮ್ಮ ಮಂಜೂರು ಮಾಜಿ ಶಾಸಕರು ಹಲವಾರು ವಿಷಯಗಳು ಯಾವ ರೀತಿ ನಡ್ಕೋಬಹುದು ಅಂತಕ್ಕಂಥದ್ದು ತಮ್ಮ ಮುಂದೆ ಪರಿಣಾಮಕಾರಿಯಾಗಿ ವಿಷಯ ಇಟ್ಟಿದ್ದಾರೆ. ಎಲ್ಲ ವಿಷಯ ಇನ್ನು ನಮ್ಮ ಹಿರಿಕರಾಗಿರತಕ್ಕಂಥ ರಾಮಣ್ಣ ಅವರು ಸಹ 2006ರಿಂದ ನಡೆದಂತ ಘಟನೆಗಳನ್ನು ಸಹ ಅವರು ಜೀವನವೆಲ್ಲ ಕೃಷಿಕರಾಗಿ ಏನು ಕಳೆದಿದ್ದಾರೆ, ಅವ್ರ ಜೀವನ ಆ ಕಷ್ಟ ಸುಖಗಳ ಬಗ್ಗೆಯೂ ಮಾತನಾಡಿದ್ದಾರೆ. ನನ್ನ ತಂಗಿಗೆ ಕಣ್ಣಲ್ಲಿ ನೀರಾಗ್ತಕ್ಕಂಥ ಒಂದು ಸನ್ನಿವೇಶ ಇರುವುದಿಲ್ಲ. ಆ ಒಂದು ಕಣ್ಣಲ್ಲಿ ನೀರ ಒಬ್ಬ ತಂಗಿ ಎಲ್ಲ ಇಲ್ಲಿರ್ತಕ್ಕಂಥ ಹಲವಾರು ಕುಟುಂಬದಲ್ಲಿ ಪ್ರತಿನಿತ್ಯ ತಮ್ಮಗಳಲ್ಲಿ ಏನಾಗುತ್ತೋ ಏನೋ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ ಅಂತಕ್ಕಂಥ ಒಂದು ಆತಂಕಗಳು ನಿಮ್ಮೆಲ್ಲರಲ್ಲಿದೆ. ನಾನು ಒಂದು ಸಣ್ಣ ಸಭೆಯನ್ನ ನಮ್ಮ ತೋಟದಲ್ಲಿ ಒಂದು ಬಾರಿ ಕರೆಸಿದ್ದೆ. ಒಂದು 50-60 ಜನ ಬಂದಿದ್ರು ಇದ್ದಾವೆ. ನಾನು ನಿಮ್ ರೆಕಾರ್ಡ್ಸ್ ಗಳನ್ನೆಲ್ಲ ಒಂದು ಸರಿಯಾದ ರೀತಿ ಒಂದಷ್ಟು ಇಟ್ಕೊಳ್ಳಿ. ಕೋರ್ಟ್ ಹೋಗ್ತಕ್ಕಂಥದಕ್ಕೆ ಏನೇನು ತೀರ್ಮಾನ ಮಾಡ್ಬೇಕಂತ ಆಮೇಲೆ ಮಾಡ್ತಕ್ಕಂಥದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದೆ. ನಾನು ಹಿಂದಿನ ಕೆಲವು ಘಟನೆಗಳನ್ನ ನಿಮ್ ಮುಂದೆ ಹೇಳಲೇಬೇಕು. ಮಹಾನ್ ಬಾಬರು ಯಾರಾದರೂ ಕಾಂಗ್ರೆಸ್ನ ಈ ಒಂದು ಭಾಗದ ನಾಯಕರುಗಳಿದ್ದಾರೆ, ಇಲ್ಲ ನಮ್ಮ ಹಳೆ ಸ್ನೇಹಿತ ನನ್ನ ಜೊತೆಲೇ ಇದ್ದಲ್ಲ ಈಗ 2006ರಲ್ಲಿ ಪಾಪ ಬೀದಿಲಿ ಮಾತಾಡ್ತಾರೆ. ಬಹಳ ಈಗ ಬೆಳೆದ್ ಬಿಟ್ಟಿದ್ದಾರೆ, ಏನೋ ಆರ್ಥಿಕವಾಗಿ ನಮ್ಗೆ ಚೆನ್ನಾಗಿದ್ದಾರೆ, ಬೆಳೆದ್ ಬಿಟ್ಟಿದ್ದಾರೆ, ಈಗ ಮಾತನಾಡ್ತಾರೆ ಅಧಿಕಾರ ತರಪದಲ್ಲಿ. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತವಲ್ಲ ಅಂತಕ್ಕಂಥ ಒಂದು ಸಣ್ಣ ತಿಳುವಳಿಕೆ ಇದ್ದೇ ಇರ್ತಕ್ಕಂಥ ಇವರನ್ನು ನಾನು ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಏನಿದೆ ಅದೇ ರೀತಿಯಲ್ಲಿ ಬದುಕತಕ್ಕಂಥದಕ್ಕೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಾಗಲು ಅಂತಿಮವಾಗಿ ನನ್ನ ಬದುಕು ಪ್ರಾರಂಭ ಆಗಿದ್ದು, ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಈ ಒಂದು ನೆಲದಿಂದಲೇ ಅಂತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತೀನಿ. ನಾನು ಯಾವಾಗ 1983-84 ಒಂದು ನಮ್ಮ ತಂದೆಯವರಿಗೆ ನಾವು ಬೇರೆ ಬೇರೆ ರೀತಿ ವೃತ್ತಿ ಮಾಡೋದು ಅವ್ರಿಗೆ ಸಮಾಧಾನ ಇಲ್ಲ. ಅವರು ಬಂದಂತ ಹಿನ್ನೆಲೆ ಒಂದು ಬಡ ರೈತ ಕುಟುಂಬದಿಂದಲೇ ಬಂದಂತವ್ರು. ಅವ್ರು ಯಾವಾಗ್ಲೂ ನಾವು ಹೇಳ್ತಾ ಇದ್ದಂಥದ್ದು, ನಾವೇನಾದ್ರೂ ಕೃಷಿಯನ್ನು ಹೊರತುಪಡಿಸಿ ಬೇರೆ ಏನಾದ್ರು ಮಾಡ್ಬೇಕು ಅಂದ್ರೆ ನೀವು ಬೇರೆ ಸಂಪಾದನೆ ಮಾಡ್ತಕ್ಕಂಥ ಹಣ ಏನಿದೆ ಬೇರೆ ವೃತ್ತಿ ಮಾಡಿ, ಅದು ನಿಮ್ಮ ಕುಟುಂಬಗಳ ಹಾಳು ಮಾಡ್ತಕ್ಕಂಥದ್ದಕ್ಕೆ ಹಣ ನಿಮಗೆ ಪ್ರೇರೇಪಣೆ ಕೊಡ್ತದೆ. ಈ ಭೂಮಿ ನಂಬಿ ನೀವೇನ್ ಬದುಕ್ತೀರಿ, ಇಲ್ಲಿ ಏನ್ ಸಂಪಾದನೆ ಮಾಡ್ತೀರಿ, ಇದು ನಿಮ್ ಕುಟುಂಬವನ್ನ ರಕ್ಷಣೆ ಕೊಟ್ಟು ಒಳ್ಳೆಯ ಬದುಕನ್ನ ಮಾಡಿದಿರಿ ಅಂತಕ್ಕಂಥ ಅವ್ರು ಯಾವಾಗ್ಲೂ ನಮ್ಮ ಹತ್ರ ಹೇಳೋರು. ಚಿಕ್ಕ ಮಕ್ಕಳಿದ್ದಾಗಿ ನಾವೊಂದು ಒಡೆಯಸಪುರದಲ್ಲಿ ಒಂದು ಸಿನಿಮಾ ಥಿಯೇಟರ್ ಕಟ್ಟಿದಾಗ ಬೆಳಗ್ಗೆ ಅಲ್ಲಿ ಅವ್ರು ಸಂಪಾದನೆ ಮಾಡಿದಂತ ಒಂದು ಜಮೀನಲ್ಲಿ ಒಡೆಯಸಪುರದಲ್ಲಿ ನಮ್ಮ ತಾಯಿ ಒಡವೆ ಎಲ್ಲ ಬ್ಯಾಂಕ್ ಅಲ್ಲಿ ಇಟ್ಟು ಖರೀದಿ ಮಾಡಿದಂತ ಜಮೀನು. ನಾವೆಲ್ಲ ಸಣ್ಣ ಮಕ್ಕಳು ಇದ್ವಿ. ಆ ಹೊಲದಲ್ಲಿ ನಮ್ಮನ್ನು ಸುತ್ತಿಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ಅವ್ರು ಎಲ್ಲಾದ್ರೂ ಹೊಲದ ಬದಿನಲ್ಲಿ ಏನಾದ್ರು ಸಗಣಿ ಇದ್ರು, ನಮ್ಮ ಇನ್ನೊಬ್ಬರು ಬ್ರದರ್ ಅಲ್ಲೇ ನಿಂತಾನೆ,
ನೀನ್ ರೈತನ ಮಗನ ನೋಡಿ ಇಲ್ಲಿ ಸಗಣಿ ಬಿದ್ದಿದೆ, ಇದು ಹೊಲದೊಳಗೆ ಹಾಕಿಲ್ಲ, ಇದು ಈ ತರ ಬಿಟ್ಟಿದೆ, ಇದ್ರ ವ್ಯವಸ್ಥೆ ಗೊತ್ತಿದೆ ಅಂತಕ್ಕಂಥ ಆ ಹಿನ್ನೆಲೆ ಬಂದಿರತಕ್ಕಂಥ ಕುಟುಂಬ ನಮ್ದು. ಅವರ ಒಂದು ಹಿಂಸೆಗೆ ಥಿಯೇಟರ್ ಕಟ್ಟಿದ್ರ ಬಗ್ಗೆ ಅವ್ರು ಹೇಳ್ತಿದ್ರು, ಅಲ್ಲಿ ಸಂಪಾದನೆ ಏನ್ ಮಾಡಿದ್ದೀನಿ ಇವತ್ತಿಂದ, ನಿಮ್ ಬದುಕನ್ನು ಹಾಳು ಮಾಡ್ತಿದ್ದ ಕುಟುಂಬಗಳನ್ನ, ಈ ಭೂಮಿ ನಮ್ ಬದುಕರಪ್ಪ ಅಂತ. ಅವರ ಒಂದು ಹಿನ್ನೆಲೆಯಲ್ಲಿ ನಾನು ನನ್ನ ವೃತ್ತಿ ಒಂದು ಸಿನಿಮಾ ಗುತ್ತಿಗೆದಾರನಾಗಿ ಏನ್ ಸಂಪಾದನೆ ಮಾಡುತ್ತಿದ್ದೆ, ಬೆಂಗಳೂರು ಸುತ್ತಮುತ್ತ ಹಲವಾರು ಭಾಗದಲ್ಲಿ ಒಂದು 15-20 ಎಕರೆ ಜಮೀನು ಖರೀದಿ ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷಗಳು ಓಡಾಡಿದೆ. ದೇವನಹಳ್ಳಿ ಭಾಗದಲ್ಲೂ ಓಡಾಡಿದೆ, ಮತ್ತೆ ನಮ್ಮ ಮಾಗಡಿ ಚಂದ್ರಪ್ಪ ಸರ್ಕಲ್ ಹಾಗೆ ಎಲ್ಲ ಕಡೆ ಸುತ್ತದೆ. ಅಂತಿಮವಾಗಿ ಇಲ್ಲೊಬ್ಬರು ಚೈನಾ ಸಾಬರು ಅಂತ ಹೇಳಿ ನಮ್ಮ ಬಿಡದಿಲ್ಲಿದ್ರು. ಆ ವ್ಯಕ್ತಿ ಆ ರಸ್ತೆಯಲ್ಲಿ ನನ್ನ ಕಾರ್ ನಿಲ್ಲಿಸಿ ಭೂಮಿ ತೋರಿಸು, ನಾನು ಇವತ್ತೇನೋ ನಿಮ್ ಜೊತೆ ಬದುಕ್ತಾ ಇದ್ದೀನಿ ಈ ಭಾಗದಲ್ಲಿ. ಆ ಭೂಮಿ ತೋರಿಸಿದ ನನಗೆ ರಸ್ತೆಯಿಂದ ಕಲ್ಮಲ್ಟಿ ಕಾಣುತ್ತೆ. ನಾನು ರೈತನಾಗಿ ಬದುಕಲಿಕ್ಕೆ ಜಮೀನು ಕೇಳ್ತಾ ಇದ್ದೀನಿ, ಚೈನಾ ಸಾಬ್ರೆ ಇಲ್ಲಿ ನೋಡಿದ್ರೆ ಏನು ಒಳ್ಳೆ ದೊಡ್ಡ ಕಲ್ಲು ಬಂಡೆ ಇದೆ, ಕಲ್ಲು ನೋಡಿ ಹೇಗೆ ನಾನು ಜಮೀನು ಮಾಡಕ್ ಬಂದಿಲ್ಲ ಅಂತ ಹೇಳಿ. ಇದು ಒಂದೊಂದು ಕ್ಷಣನೂ ನಾನು ತಲೆ ಒಳಗಿದೆ. ನಂತರ ಅದೇನೋ ಪುಣ್ಯ ಆರೋಪ ಬರಿಯಪ್ಪ ಅಂತ ಹೇಳಿ ಹೊರ ಹೊಡಿತಾ ಇದ್ರು. ನಾವು ರೈಲ್ವೆ ಗೇಟ್ ದಾಟಿ ಆ ಕಡೆ ಹೋದಾಗ ಸುಮ್ಮನವ್ರು ಕೇಳಿದ್ರು, ಬಂದ್ರು ಪಾಪ, ಇಲ್ಲ ಇಲ್ಲಿ ನಾವೇನಿಲ್ಲಿ ರಾಗಿ ಹಾಕಿ ಏನ್ ಬೆಳಿತೀವಿ, ಜಮೀನು ಕೊಡೋದಕ್ಕೆ ತಯಾರವರೆ ಅಂತಕ್ಕಂಥದ್ದು. ಸಿಗುತ್ತೆ ಒಂದು 15 ಲ್ಯಾಂಡ್ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಈ ಒಂದು ಭಾಗದಲ್ಲಿ ಬಂದು ಇವತ್ತು ರಾಮನಗರ ನನ್ನ ಬದುಕನ್ನ ಕಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ನಾನು ಖರೀದಿ ಮಾಡಿದ್ದು ಒಂದು 46 ಎಕರೆ ಭೂಮಿ ಇದೆ. ಆ 46 ಎಕರೆ ಭೂಮಿ ಖರೀದಿ ಮಾಡಿದಾಗಲೂ ಅಲ್ಲಿ ಇರ್ತಕ್ಕಂಥ ಬಹಳ ಜನ ಬಂದ್ರು. ಅವತ್ತು ಇನ್ನೂ 106 ಎಕರೆ ಕೂಡ ತಯಾರಾಗಿದ್ರು. ಕೈ ಮುಗಿತಿದ್ರಪ್ಪ, ನನಗ್ ಬೇಕಾಗಿರೋದು ನಮ್ಮ ಅಪ್ಪ ಏನ್ ಯಾವಾಗ ಹೇಳ್ತಾರೆ ಅವರಿಗೆ ಒಂದು ನೆಮ್ಮದಿ ತರಕ್ಕೋಸ್ಕರ ಭೂಮಿ ಖರೀದಿ ಮಾಡ್ತಿದ್ದೀನಿ. ನಾನು 106 ಎಕರೆ ತಗೊಂಡು ನಾನೇನ್ ಮಾಡ್ಲಿ, ಈಗ ನೀವೇನ್ ಕೊಟ್ಟಿದ್ರಿ ಇದೇ ಸಾಕು ನನಗೆ, ದಯವಿಟ್ಟು ಬೇಡಪ್ಪ ಅಂತ ಹೇಳಿ ಮತ್ ನಾನು ಭೂಮಿ ಖರೀದಿ ಮಾಡಕ್ ಹೋಗಿಲ್ಲ. ಇದು ನನ್ನ ಹಿನ್ನೆಲೆ ನಿಮ್ಮೆಲ್ಲರ ಗಮನಕ್ಕೆ ತರುತ್ತೆ. 83ರಲ್ಲಿ ಖರೀದಿ ಮಾಡಿದ್ದೆ. ಇವತ್ತು ಸಹ ನನಗ್ ಕೊಡ್ತೀರಾ ಕಾಟ ನೀವೆಲ್ಲ ನೋಡ್ತಾ ಇದ್ದೀವಿ. ಅಲ್ಲಿರೋ 4 ಎಕರೆ ಒತ್ತುವರಿ ಮಾಡ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಸರ್ಕಾರಿ ಭೂಮಿನ. ಕೊಡಬಾರದ್ ಕಾಟ್ಲೆ ನನಗೆ ಕೊಡ್ತವ್ರಿಗೆ ಸರ್ಕಾರದಲ್ಲಿ ನಡೀತದೆ ಅಲ್ಲ. 1000 ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಯಲ್ಲಿ ಭೂಗಿರ್ತಕ್ಕಂಥ ಸಾವಿರಾರು ದಾಖಲೆಗಳನ್ನ ತಿರುಗಿಕೊಂಡಿದ್ದೀನಿ. ಈಗಿನ ಈ ಘಟನೆ ನೋಡಿದಾಗ ಸಮಯ ಬರಲಿ ಅಂತ ಕಾಯ್ತಾ ಇದ್ದೀನಿ. ಈ ವೇದಿಕೆ ಮುಖಾಂತರ ಅವಕ್ಕೂ ಈ ಸಂದೇಶ ಕೊಡ್ತಾ ಇದ್ದೀನಿ. ನಿಮ್ಮ ಕಣ್ಣಲ್ಲಿ ನೀರೇನಿದೆ, ಆ ಹೆಣ್ಣು ಮಗಳು ಕಣ್ಣಲ್ಲಿ ಏನಾದ್ರೆ ನನ್ನ ಕಣ್ಣಾಗಿ ನನ್ನ ಸ್ವಂತ ತಂಗಿ ಇದ್ದಾಗಿ. ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ನಾವು ನಿಮ್ ಕಣ್ಣಕ್ಕೆ ನೀರು ತರತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆ ಇದ್ದು ಈ ಪರಿಸ್ಥಿತಿ ನಾವು ಜನಪ್ರತಿನಿಧಿಗಳ ಕೆಲಸ ಮಾಡ್ಲಿಕ್ಕೆ ಅರ್ಹತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದೆಲ್ಲ ಒಂದು ಭಾಗ. ನಾನು ಬಂದಿದ್ದು ಇಲ್ಲಿಗೆ ಜಿಲ್ಲೆಗೆ ಹೇಗೆ ಬಂದ್ರೆ ಈ ಮಣ್ಣಿನ ಋಣ ನನಗೇನಿತ್ತು ಅಂತಕ್ಕಂಥದ್ದು. ನಂತರ 2000 ಇಸ್ವಿನಲ್ಲಿ ನಾನು 3 ಬಾರಿ ಮೊದಲು ಗೆಲ್ಸಿದ್ರಿ, ಮತ್ತೆ 2 ಚುನಾವಣೆಯಲ್ಲಿ ಸೋತೆ. ನಾನು ರಾಮನಗರದಲ್ಲಿ ಒಂದು ಹಳ್ಳಿలో ಒಂದು ವಯಸ್ಸಾಗಿರೋ ಅಜ್ಜಿ ಮದುವೆಗೆ ಹೋಗಿ ಬರ್ಬೇಕಾದ್ರೆ, ಯಾಕಪ್ಪ ಅಲ್ಲೆಲ್ಲ ಹೋದೆ ಸಾತ್ನೂರಿಗೆ, ಇಲ್ಲಿ ಮನೆ ಕಣಪ್ಪ ಇದು, ಈ ಊರು ಬಿಟ್ಟು ಬೇಡ ಬದುಕಿರೋವರಿಗೆ ಇಲ್ಲ ಅಂತ ಹೇಳಿ ನನಗೆ ಗದ್ದ ಸರ್ವೆ ಹೇಳೋದು ಇವತ್ತು ನನ್ನ ಮನಸ್ಸಿನಲ್ಲಿ ಮುಂದೆ ಇಟ್ಟುಕೊಂಡಿದ್ದೆ. ನಂತರ ನಾನು ಸೋತ್ ನಂತರ ರಾಜಕೀಯ ಬಿಡಬೇಕು ಅಂತ ಇದ್ದೆ. ಮೊದಲನೇ ಬಾರಿ ಲೋಕಸಭೆ ಮೆಂಬರ್ ಮಾಡಿದ್ದೀನಿ. ನಾನು ಮಾಡಿದಂತ ಕೆಲಸಗಳು ಮರೆತರು, ಸೋಲಿಸಿದ್ರು. ರಾಜಕೀಯ ಬಿಡಬೇಕು ಅಂತಿದ್ದೆ. ಆದ್ರೆ ಹಲವಾರು ಜನ ವಯಸ್ಸಾಗಿರೋರು ನನ್ನ ಮನೆ ಹತ್ರ ಬರೋರು 4 ಗಂಟೆ ಆದ್ರೂ ಕಾಯೋದು. ನಾನು ಬೈಕೊಂಡು ಹೋಗ್ಲಿ ಅಂತ ನಾವು ಭೇಟಿ ಬಿಡಕ್ ಹೋಗ್ತಿದ್ವಿ. ಆದ್ರೆ ಸಾಯಂಕಾಲ ತಗೊಂಡೆ ಬಂದ್ರೆ ಏನಕ್ಕೆ ಯಾಕೆ ಬಂದ್ರಿ, ಯಾಕೆ ಸುಮ್ಮನೆ ಜೀವನ ಆಡ್ಬಿಡ್ತಿದ್ದೀರಿ, ಇಲ್ಲಪ್ಪ ನೀನ್ ನೋಡ್ಕೊಂಡು ಹೋಗಿ ಬಂದಿದ್ದೀವಿ. ಆ ಪ್ರೀತಿ ಈ ಜಿಲ್ಲೆ ಜನ ನನಗೆ ತೋರಿಸಿದ್ವಿ. ನಾನು ಬದುಕಿದ್ರೆ ಇವತ್ತು ಅಂತ ಒಂದು ಹಿರೀಕರಿಂದ ಬದುಕಿದ್ದೀನಿ. ನಂತರ ಮದುವೆಗಳಿಗೆ ಬರೋನಲ್ಲ, ನಿಮ್ಗೆ ಒಂದು ನೆನಪಿಸ್ಕೊಡ್ತೀನಿ, ನಮ್ಮ ಹಿರಿಯರಿದ್ರೆ ಈಗಿನ ಯುವಕರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಸ್ವಲ್ಪ ಕೆಲ ಜನಕ್ಕೆ. ನಾನು ದಿನಕ್ಕೆ 30-40 ಮದುವೆ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಅಲ್ಲಿಂದ ಸಾತ್ನೂರು, ಮಂಡ್ಯ ಜಿಲ್ಲೆಯಲ್ಲೆಲ್ಲ ಪ್ರವಾಸ ಮಾಡಿದೆ. 99 ಇತ್ತು. ನಾನು ನಿಮ್ಮನ್ನು ಕೇಳ್ತೀನಿ, ಈ ಸರ್ಕಾರ 4 ವರ್ಷದಿಂದ ಇದೆ, ಮಹಾನುಭಾವ ಇದ್ದಾರೆ ಮಂತ್ರಿ ಎಸ್.ಎಂ. ಕೃಷ್ಣವ್ರ ಕಾಲದಲ್ಲಿ ಈ ರಸ್ತೆಗಳೆಲ್ಲ ಹೇಗಿದ್ದು ಇಡೀ ರಾಮನಗರ ಜಿಲ್ಲೆಯಲ್ಲಿ ನಾನು ಹೇಳಿದ್ದೆ.
ಒಂದು ರಸ್ತೆಗಳು ನೆಟ್ಟಿಗಿದ್ವಿ, ಬರೀ ಗುಂಡಿಗೆ. 2004 ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು. 2004 ನಂತರ ಈ ಜಿಲ್ಲೆಯ ಅಭಿವೃದ್ಧಿ, ಪ್ರತಿ ಹಳ್ಳಿ ರಸ್ತೆಗಳಿರಲಿ, ಎಲ್ಲಾ ರೀತಿಯ ಅಭಿವೃದ್ಧಿ, ಮಕ್ಕಳ ಶಾಲೆಗಳು ಪ್ರಮುಖವಾಗಿ, ಅದು ಎಲ್ಲವನ್ನ ಯಾವ ರೀತಿ ಕೆಲಸ ಮಾಡಿದ್ದೀವಿ ಇತಿಹಾಸ ಇದೆ. ನಾನು ಹೊರಡ್ಕೊಂಡು ಹೇಳಬೇಕಾಗಿದೆ, ನನ್ನ ಕರ್ತವ್ಯ ಮಾಡಿದೆ. ಇದೇ ಒಂದು ಸಂದರ್ಭ 2006 ನಾನು ಮುಖ್ಯಮಂತ್ರಿ ಆಗಬೇಕಾದಂತ ಅನಿವಾರ್ಯತೆ ಬಂತು. ಆ ಸಂದರ್ಭದಲ್ಲಿ ಹಲವಾರು ಯೋಜನೆಗಳನ್ನು ತಂದು ಇಡೀ ದೇಶದ ರಾಜ್ಯದಲ್ಲಿ, ಬೆಂಗಳೂರು ನಗರದಲ್ಲಿ ಹಲವಾರು ಸಮಸ್ಯೆಗಳಿವೆ. ಆ ಸಮಸ್ಯೆಗಳಿಗೆ ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿನ ಹಲವಾರು ಯೋಜನೆಗಳು ಮಾಡೋದು ನಾವು ಪ್ರಚಾರ ತಗೊಳ್ಳಿಲ್ಲ. ಬೇರೆಯವರು ಸಣ್ಣ ಕೆಲಸ ಮಾಡಿ ಪ್ರಚಾರ ತಗೋತಾರೆ. ನಮ್ಮನ್ನ ಯಾವ ರೀತಿ ಬೆಂಗಳೂರು ಜನ ತಿಳ್ಕೊಂಡಿದ್ದಾರೆ ಅಂದ್ರೆ, ನಾವು ಬರೀ ರೈತರ ಪರ, ಹಳ್ಳಿಗಳ ಪರ, ಹಳ್ಳಿಗಳ ಕೆಲಸ ಮಾಡ್ತೀವಿ, ನಗರ ಪ್ರದೇಶದವರಿಗೆ ಇವರು ಏನು ಚಿಂತನೆ ಇಟ್ಕೊಂಡಿಲ್ಲ ಅಂತಕ್ಕಂಥದ್ದು ಅವ್ರ ಭಾವನೆ. ಬೆಂಗಳೂರು ಏನಾದ್ರೂ ಅಭಿವೃದ್ಧಿ ಕಂಡಿದ್ರೆ ನೀವು ಬೆಳೆಸಿರೋ ನಿಮ್ಮ ಮನೆ ಮಗನಿಂದ ಅಂತಕ್ಕಂಥದ್ದನ್ನ ನೀವು ತಿಳ್ಕೋಬೇಕು ಅನ್ನೋದು. ಬೆಂಗಳೂರಿನ ಮೆಟ್ರೋ ಪ್ರಾಜೆಕ್ಟ್ ಪಾಪ ಈಗೆಲ್ಲ ಇದೆಲ್ಲ ನೋಡಿದೆ, ಮೆಟ್ರೋ ಪ್ರಾಜೆಕ್ಟ್ ಇದೆಲ್ಲ ಹಾಕೊಂಡವ್ರು. ಮೊದಲನೇ 19 ಕಿಲೋಮೀಟರ್ ಬೆಂಗಳೂರು ನಗರದಲ್ಲಿ ಈ ಮೆಟ್ರೋ ರೈಲ್ನ ಕೆಲಸ ಪ್ರಾರಂಭ ಮಾಡಿದ್ದು ಇದೇ ಕುಮಾರಸ್ವಾಮಿ ಅಂತಕ್ಕಂಥದ್ದು ಯಾರು ಹೇಳಿಲ್ಲ. ನಾನು ಬೋರ್ಡ್ ಹಾಕೊಳ್ಳಿಲ್ಲ, ನಾನೇ ಮಾಡ್ತಾ ಇದ್ದೀನಿ ನೋಡಿ ಅಂತ. ಮೊದಲನೇ 19 ಕಿಲೋಮೀಟರ್ ಪ್ರಾರಂಭ ಮಾಡಿದ್ ನಾನು. ಈಗೆಲ್ಲ ಬಂದ್ ಸರ್ಕಾರದಲ್ಲೆಲ್ಲ ಕೆಲಸಗಳು ನಡೀತಾ ಇವೆ, ಇಲ್ಲ ಅಂತ ಹೇಳೋದು. ಅದ್ರ ಜೊತೆಗೆ 5 ನಗರಸಭೆಗಳನ್ನೆಲ್ಲ ಒಂದು ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿ 25,000 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮವನ್ನ ಮಾಡಿದ್ದು ನಾನು. ಅದರಿಂದ ಬೆಂಗಳೂರು ಹೊರವಲಯದಲ್ಲಿ ಇರ್ತಕ್ಕಂಥ ಹಲವಾರು ಪ್ರದೇಶದಲ್ಲಿ ಮಣ್ಣಿನ ರಸ್ತೆ ಇದ್ದಲ್ಲ, ಕಾಂಕ್ರೀಟ್ ರೋಡ್ಗಳು, ರಸ್ತೆಗಳು ಇವತ್ತು ನಾವು ನೋಡ್ತಾ ಇದ್ರೆ ಬೆಂಗಳೂರೊಳಗೆ. ಅವತ್ತು ನನ್ನ ಒಂದು ಏನು ಯೋಚನೆ ಮಾಡಿದ್ದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರು ನಗರ ಹರಿತೀವಿ. ಸಿಟಿ ಒಳಗೆ 59 ರಸ್ತೆಗಳನ್ನ ಅಗಲೀಕರಣ ಮಾಡಿದ್ದೆ. ಇದ್ದಿದ್ದು 20 ತಿಂಗಳು ನಾನು ಇದೆಲ್ಲ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಕಾವೇರಿ ನೀರು ಏನಾದ್ರು ಬಂದಿದ್ರೆ ದೇವೇಗೌಡರಿಂದ ಬಂತ ಇಲ್ಲಿಗೆ ಬೆಂಗಳೂರು ನಗರಕ್ಕೆ ಕಾವೇರಿ ನೀರು ಬಂದಿದೆ. ಇವತ್ತು ನನ್ನ ತಾಯಂದ್ರಿಗೆ ಕೂತಿದ್ದೀರಿ. 2004 ನಂದೇನು ಆಯ್ಕೆ ಮಾಡಿದ್ರಿ, ಶಾಸಕರು ಮಾಡ್ಕೊಂಡ್ರಿ. ಹಲವಾರು ಬಾರಿ ರಾತ್ರಿ ಸಂದರ್ಭದಲ್ಲಿ ಬಂದಾಗ ನಮ್ ಕಾವೇರಿ ನೀರು ಕೊಡೋಣ, ಈ ನೀರು ಕುಡಿಯಕ್ಕಾಗಲ್ಲ ಅಂತ ಹಲವಾರು ಬಾರಿ ನೀವು ಹೇಳಿದ್ದು ನಾವು ಕಾವೇರಿ ನೀರನ್ನ ಈ ಭಾಗ ಕೊಡಬೇಕು ಅನ್ನೋದು ನನ್ನ ಆಸೆ. ಆದ್ರೆ ಅಧಿಕಾರ ಇದ್ದಿದ್ದು 20 ತಿಂಗಳು, ತರಕ್ಕಾಗಲಿಲ್ಲ ಅಂತ ಇದೆ. ಈಗೇನ್ ಕೆಲವು ಕಾರ್ಯಕ್ರಮಗಳು 2ನೇ ಬಾರಿ ಮುಖ್ಯಮಂತ್ರಿ ಆಗಿ ಮಾಡಿದಂತ ಒಂದೆರಡು ಹೇಳ್ತಾ ಇದ್ದಾರೆ. ಇದು ಹಿಂದೆನೆ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ನನ್ನನ್ನ ನಂಬಿ ಏನ್ ಶಾಸಕರು ಮಾಡ್ಕೊಂಡ್ರೆ ಈ ಬೆಂಗಳೂರಿನ ಒಂದು ಒತ್ತಡ ಇದೆಯಲ್ಲ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಬೆಂಗಳೂರಿನ ಹೊರವಲಯದಲ್ಲಿ 30 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು 5 ಭಾಗದಲ್ಲಿ ಈ ಉಪನಗರಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಸಿದ್ಧ ಮಾಡಿದೆ. ಅದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಬಿಡದಿ ಭಾಗದಲ್ಲಿ ಈ ಭಾಗದಲ್ಲೇ ಮಾಡಬೇಕು ಅಂತಕ್ಕಂಥದ್ದು. ಏಕೆಂದ್ರೆ ಆ ಸಂದರ್ಭದಲ್ಲಿ ಬಹುಶಃ ನಮ್ಮ ಭೂಮಿ ಬೆಲೆ 50,000 1 ಲಕ್ಷದೊಳಗಿತ್ತು. ಅದ್ರ ಮೇಲೆ ಏನಿಲ್ಲ, ಬೆಳೆನೂ ಸಹ ಒಂದು ರಾಗಿ ಬೆಳೆ ಬೆಳೆಗಳಲ್ಲಿ ಈಗ ರೊತ್ತಿರಲ್ಲಿ ಏನ್ ಬೆಳೆಯಕ್ಕೆ ಸಾಧ್ಯ ಬೆಳೀತಾ ಇದೆ. ಈ ತೀರ್ಮಾನ ಮಾಡಿದಾಗ ಈ ಯೋಜನೆ ತರಬೇಕು ಅಂತ ಹೇಳಿ ನಾನು ಹೊರಟಾಗ ನಮ್ಮ ಹಳ್ಳಿ ತಾಯಂದ್ರು ಬಹಳ ಜನ ಬಂದ್ರಿ. ಕೃಷ್ಣ ಕಚೇರಿ ಮುಖ್ಯಮಂತ್ರಿಯ ಕಚೇರಿ ಏನಿದೆ, ನಾನು ನಿಮ್ಮನ್ನ ಬೀದಿ ನಿಲ್ಸಿ ಇಲ್ಲೆಲ್ಲ ಬಂದು ಮಾತಾಡಿ ನಿಮ್ಮನ್ನ ಈಗಿನ ದೌಲತ್ತು ದಬ್ಬಾಳಿಕೆ ಮಾತಾಡೋದಿಲ್ಲ. ನಿಮ್ಗೆ ನಮ್ಮ ರೈತರ ಬಗ್ಗೆ ಅಗೋರಿಗೂ ನಡೆಸ್ಕೊಂಡ್ರು ಟಿವಿಗಳಲ್ಲಿ ನೋಡಿದ್ದೀನಿ. ಆ ರೀತಿ ನನ್ನ ಜೀವನದಲ್ಲಿ ಯಾವತ್ತೂ ಮಾಡಿಲ್ಲ. ನಾನು ವಿಧಾನಸಭೆ ನಮ್ಮ ಕೃಷ್ಣ ಕಚೇರಿಗೆ ನಿಮ್ನೆಲ್ಲ ಕರೆಸ್ಕೊಂಡು, ಆಗ ನಮ್ಮ ದಿವಂಗತ ರಾಮಯ್ಯನವರು ಇದ್ರು, ಹೊನ್ನಪ್ಪನವರು ಇದ್ರು, ಅವರೆಲ್ಲ ಇದ್ರು. ಅವರು ಸಹಾಯದ ಬಂದರು. ನಾನು 3 ಸಭೆ ಮಾಡಿದೆ ಕೃಷ್ಣ ಕಚೇರಿನಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ತಾಯಿ ನನಗೆ ಹೇಳಿದ್ದು, ಏನಪ್ಪಾ ನೀನ್ MLA ಮಾಡಿದ್ ನಾವು, ನಮ್ಮನ್ನೆಲ್ಲ ಊರ್ ಖಾಲಿ ಮಾಡಿಸಿ ಹೋಗೋದೀಗ, ನೀನೀಗ ದುಡ್ಡು ಕೊಡ್ತೀಯ, ಈಗ ಆ ದುಡ್ಡು ತಗೊಂಡು ನಾವ್ ಏನ್ ಮಾಡೋದು? ನಮ್ಮ ಕುಟುಂಬದ ಮಕ್ಕಳು ದುಡ್ಡು ಸುಲಭ ಬಂತು ಅಂತ ಹೇಳಿ ಭೂಮಿ ಬೆಲೆ ಗೊತ್ತಿದ್ದೆ ಅದ್ ತಗೊಂಡು ಏನೋ ಇಸ್ಬಿಟ್ಟು ಅದು ಇದು ಆಡಿ ಕಳ್ಕೊಂಡ್ಬಿಟ್ರೆ
ನಮ್ಮ ಕುಟುಂಬಗಳ ಪರಿಸ್ಥಿತಿ ಏನು ಅಂತ ಹೇಳಿ ಒಂದು ತಾಯಿ ಹೇಳಿದಂಥದ್ದು ಇವತ್ತು ನಾನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ನನಗೆ ಅನುಭವ ಆಗಿದೆ. ಅವತ್ತು ನಾನು ಮಾಡ್ಲಿಕ್ಕೆ ಕಾರಣ ಭೂಮಿ ಬೆಲೆ ಏನಂತದೇ ಇರಲಿಲ್ಲ, ಜೊತೆಗೆ ನೀವು ಬೆಳೀತಕ್ಕಂಥದ್ದು ಅಂತ ದೊಡ್ಡ ಮಟ್ಟದಲ್ಲಿ ಲಾಭ ಇರಲಿಲ್ಲ. ಹಸುಗಳನ್ನು ದೊಡ್ಡ ಮಟ್ಟದಲ್ಲಿ ಈಗ ಸಾಕ್ತಾ ಇದ್ರಿಲ್ಲ, ಆ ತರ ಇರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಮಾಡ್ಲಿಕ್ಕೆ ಹೊರಟೆ. ನನ್ನ ತಂಗಿ ಒಂದು ಮಾತು ಹೇಳಿದ್ವಿ, ಅವತ್ತು ನೀನೇನಾದ್ರು ಮಾಡ್ಬಿಟ್ಟಿದ್ರೆ ನಾವು ಅದೇ ದುಡ್ಡು ತಗೊಂಡು ಎಲ್ಲಾದ್ರೂ 5-6 ಕಿಲೋಮೀಟರ್ 10 ಕಿಲೋಮೀಟರ್ ದೂರದಲ್ಲಿ ಹೋಗಿ ಒಂದು 10 ಎಕರೆನೋ 20 ಎಕರೆನೋ ನಾವು ತಗೊಂಡು ಜೀವನ ಮಾಡಬಹುದಾಗಿತ್ತು ಅಂತ ಮಾತು ಹೇಳಿದ್ರು. ಹಲವಾರು ಭಾಗದಲ್ಲಿ ಇವತ್ತು ಆ ರೀತಿಯ ಒಂದು ಭೂಮಿ ಖರೀದಿ ಮಾಡಿ ಬದುಕ್ತಾ ಇದ್ದಾರೆ ಹಲವಾರು ಜನ. ಆದ್ರೆ ಇವತ್ತು ಭೂಮಿ ಖರೀದಿ ಮಾಡೋದಕ್ಕೆ ರಾಜ್ಯದ ಯಾವ ಬೆಲೆ ಹೋದ್ರೂ ಸಾಧ್ಯ ಇಲ್ಲ. ನೀವು ಇವತ್ತಿನ ಬೆಲೆ ಏರ್ತಾ ಇದೆ, ಒಂದೊಂದು ಕ್ಷಣಕ್ಕೂ ಇವತ್ತು ಬೆಲೆ ಏರ್ತಾ ಇದೆ. ಈಗ ನಿನ್ನೆ ಹಾಸನದಲ್ಲಿ ಒಂದು ನಮ್ಮ ಪಕ್ಷದ ದೊಡ್ಡ ಕಾರ್ಯಕ್ರಮ, ಅಲ್ಲಿ ನಾನೇ ಮುಖ್ಯಮಂತ್ರಿ ಇದ್ದಾಗ 2ನೇ ಬಾರಿ 1008 ಎಕರೆಗೆ 2007 ಅಲ್ಲಿ ಒಂದು ಹೌಸಿಂಗ್ ಬೋರ್ಡ್ ನ ಬಡಾವಣೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಮಾಡಿದ ಭೂಮಿ ಇತ್ತು. ಅಲ್ಲಿ ಸಭೆ ಮಾಡಬೇಕು ಅಂತ ಹೇಳಿ ಆ ಜಾಗದಲ್ಲಿ ಏನು ಸಭೆ ಮಾಡುದು ನೆನೆ ದಿನ ಆ ಸಭೆ ಮಾಡತಕ್ಕಂತ ನಿರ್ಧಾರ ನಮ್ಮ ಪಕ್ಷ ಮಾಡಿದ್ಮೇಲೆ ಅಲ್ಲಿ ಕೇವಲ 2 ದಿವಸದಲ್ಲಿ 100 ರೂಪಾಯಿ ಸ್ಕ್ವೇರ್ ಫೀಟ್ಗೆ ಜಾಸ್ತಿ ಆಗಿದೆ. ಈಗ ನೆನ್ನೆ ಸಾಯಂಕಾಲ ಅಲ್ಲಿ ಹೇಳ್ತಾ ಇದ್ರು ಅಲ್ಲಿ ಆ ಭಾಗದ ಜನ, ನೀವು ಬಂದು ಸಭೆ ಮಾಡಿದ್ದು ಇನ್ನೊಂದು 300 ರೂಪಾಯಿ ನಮ್ಗೀಗ ಸ್ಕ್ವೇರ್ ಫೀಟ್ ಜಾಸ್ತಿ ಆಯ್ತಿದೆ. ಇವತ್ತು ನಿಮ್ಮ ಭೂಮಿಯ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ನಮ್ಮ ಭೂಮಿ ನಮ್ಮ ಇದು ಹಕ್ಕು ಅಂತಕ್ಕಂಥ ಹೇಳ್ತಾ ಇದ್ದೀರಿ, 100% ಸತ್ಯ ಇದೆ. ಇವತ್ತು ನಾನು ಶಿವಕುಮಾರ್ ಅವರು ಹೇಳ್ತೇನೆ, ನಿಮಗೆ ಏನಾದರೂ ನಿಜಕ್ಕೂ ರೈತರ ಬದುಕಿನ ಬಗ್ಗೆ ಗೌರವ ಇದ್ರೆ, ರೈತರು ಬದುಕಬೇಕು ಅನ್ನೋದಿದ್ರೆ, ಇಲ್ಲಿ ಈಗಲ್ಟನ್ನಲ್ಲಿ ಮಾಡಿದೀಯಲ್ಲಪ್ಪ ನೀನೆ ಖರಾಬ್ ಲ್ಯಾಂಡ್ ನ ಏನೋ ಒಂದು ಎಷ್ಟು 70 ಎಕರೆ 70 ಎಕರೆಗೆ ಇವತ್ತಲ್ಲಿ 938 ಕೋಟಿ ಕಟ್ಟು ಅಂತ ಹೇಳಿ ಸರ್ಕಾರದ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಕಾಗೋಡು ತಿಮ್ಮಪ್ಪ ಕಂದಾಯ ಸಚಿವ, ಇವರು ಮಿನಿಸ್ಟರ್ ಎಲೆಕ್ಟ್ರಿಸಿಟಿ ಮಿನಿಸ್ಟರ್, ಪವರ್ ಮಿನಿಸ್ಟರ್, ಇವರೇ ಫಿಕ್ಸ್ ಮಾಡಿರೋದು. ಈಗ ಅಲ್ಲಿ ಪಕ್ಕದಲ್ಲಿ ನಿಮ್ಮ ಈಗಲ್ಟನ್ನಲ್ಲಿ ಎಕರೆಗೆ 13 ಕೋಟಿ ಫಿಕ್ಸ್ ಮಾಡೋರೆ. ಈಗ ಇಲ್ಲಿಗೆ ಎಷ್ಟು ಕೊಡ್ತಾರೆ? 2 ಕೋಟಿ 42, 2 ಕೋಟಿ 22 ಅದೆಲ್ಲ ನೋಡಿದ್ರೆ ನಾನು ಜಿಲ್ಲಾಧಿಕಾರಿಗಳಿಗೆ ಈ ಸಭೆಯ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ. ಈಗ ಫೋನ್ ತೆಗೆಯಲ್ಲ ಇವ್ರು ಯಾರು. ಈಗ ಕುಮಾರಣ್ಣನ ಫೋನ್ ಅಂತಂದ್ರೆ ನಂಬರ್ ನೋಡ್ಬಿಟ್ಟೆ ಫೋನ್ ತೆಗೆಯಲ್ಲ, ಆ ರೀತಿ ಇದ್ದಾರೆ. ಕಾಲ ಹೀಗೆ ಇರಲ್ಲ. ಈ ಒಂದು ವಾರದಿಂದ ಏನೋ ಚಿತ್ರದುರ್ಗದಲ್ಲ ಯಾರೋ ಒಬ್ರು ಇದ್ದಾರೆ, ಒಬ್ರು ಇಂಜಿನಿಯರ್, ಚೀಫ್ ಇಂಜಿನಿಯರ್, ಅವರು ರಿಟೈರ್ ಆಗಿದ್ದಾರೆ. ಈಗ ಮೊನ್ನೆ ಕೋರ್ಟ್ ಅಲ್ಲಿ ಅವರು ಅಧಿಕಾರದಲ್ಲಿದ್ದಾಗ ಮುಖ್ಯ ಅಭಿಯಂತರರಾಗಿ ಒಂದು ಕೆಲವು ನಿರ್ಣಯ ಮಾಡಿದಾಗ ತಪ್ಪೇನ್ ಮಾಡೋದು, 4 ವರ್ಷದ ಜೈಲಿಗೆ ಈಗ ಹಾಕವ್ರೆ ಅಧಿಕಾರಿ. ರಾಮನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಅಧಿಕಾರಿಗಳಿಗೆ ಹೇಳ್ತೀನಿ, ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಶಾಸಕರು ನಿಮ್ಮ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳಿ ಕಾನೂನು ಬಾಹಿರವಾದಂತ ರೀತಿಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ನನಗೆ ವಿಶ್ವಾಸ ಇದೆ. ಈಗೆಲ್ಲೋ ಮುಖ್ಯಮಂತ್ರಿಗಳು ನಿನ್ನೆ ನಾವು ಹಾಸನದಲ್ಲಿ ಭಾಷಣ ಮಾಡಿದ್ವಲ್ಲ, ಅದ್ರ ಬಗ್ಗೆ ಮೈಸೂರಲ್ಲಿ ಒಂದು ರಿಯಾಕ್ಷನ್ ಕೊಟ್ಟರೆ, ಕುಮಾರಸ್ವಾಮಿ ಏನು ಮುಖ್ಯಮಂತ್ರಿ ಆಯ್ತಾನೆ, ಬಿಜೆಪಿ ಜೆಡಿಎಸ್ ಸರ್ಕಾರ ಬಂದ್ರೆ ಮತ್ತಿನ ಯಾರಾದ್ರೂ ಆಗ್ಬೋದು, ಇಲ್ಲದಿದ್ರೆ ನಾವೇ ಮುಖ್ಯಮಂತ್ರಿಗಳು, ನಮ್ಮದೇ ಅಧಿಕಾರ ಇರ್ತದೆ, ಈಗೆಲ್ಲ ಹೇಳೋದು. ಇವತ್ತು ಈ ನನ್ನ ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿದ್ದೀರಿ, ನಿಮಗೆ ಒಂದು ಭರವಸೆ ಕೊಡ್ತೀನಿ, 2028 ನಿಮ್ಮದೇ ಸರ್ಕಾರ, ನಂದಲ್ಲ, ನಿಮ್ಮದೇ ಸರ್ಕಾರ ಬರುತ್ತೆ. ಈಗ ಇದೇನೋ ಮಾಡ್ಕೊಂಡು ಹೊರಟವರಲ್ಲ, ಇದು ಸುಲಭವಾಗಿ 2 ವರ್ಷದಲ್ಲಿ ಇವ್ರೇನ್ ಮಾಡಕ್ಕಾಗಲ್ಲ. ಇದು ಇನ್ನೂ ನಡೀತದೆ, ಬಹಳ ಹೋರಾಟ ನಡೀತದೆ. ನಿಮ್ 368 ಹೋರಾಟ ಇದೆಯಲ್ಲ, ಆ ಹೋರಾಟದ ನೋವಿದೆಯಲ್ಲ ಅಷ್ಟು ಸುಲಭ ಇಲ್ಲ. ನೀವು ಮಾಡಿರೋ ಹೋರಾಟದ ನೋವು ಅಷ್ಟು ಸುಲಭವಾಗಿ ಇದನ್ನು ಮಾಡ್ಲಿಕ್ಕೆ ಆಗಲಿಲ್ಲ. ಇವ್ರದ್ದು ದುಡ್ಡೆಲ್ಲಿದೆ? ಈ ಸರ್ಕಾರದಲ್ಲಿ ದುಡ್ಡಿಲ್ಲ, ದುಡ್ಡೆಲ್ಲಿಂದ ಎತ್ತುತ್ತಾರೆ ಇವರು. ನಿಮ್ ಜಮೀನ್ ಇಟ್ಕೊಂಡು ಅದ್ರಲ್ಲಿ ದುಡ್ಡು ಸಂಪಾದನೆ ಮಾಡಕ್ ಹೊರಟವ್ರು. ಈಗ ಇವ್ರು ಮಾಡಕ್ ಹೊರಟಿದ್ರು. ಅವತ್ತು ನಾನು 2006ರಲ್ಲಿ
ನೀವೆಲ್ಲ ಒಪ್ಪಿಗೆ ಕೊಟ್ಟಿದ್ರೆ 60,000 ಕೋಟಿ ಈ ಒಂದು ಡೆವಲಪ್ಮೆಂಟ್ ಗೆ ನಾನು ಮಾಡಬೇಕು ಅಂತಕ್ಕಂಥ ಯೋಜನೆ ಸಿದ್ಧ ಮಾಡಿದ್ದು. ಶಿವಕುಮಾರ್ ಜೊತೆ ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಆ ವ್ಯಕ್ತಿಗೂ ನನಗೂ ಹೋಲಿಕೆ ನಾನು ಮಾಡ್ಕೊಳ್ಳಿಕ್ ಸಿದ್ಧ ಇಲ್ಲ. ನಾನು ಬಂದಿದ್ದೇ ಬೇರೆ, ನಮ್ಮ ಜೀವನವೇ ಬೇರೆ. ಅವ್ರ ತರ ಕೆಲಬಂಡೆ ಹೊಡೆದು ಕನಕಪುರಾಕ್ಷಿ ಇದೆಲ್ಲ ಖಾಲಿ ಮಾಡಿ ಏನೇನು ಮಾಡ್ಕೊಂಡವ್ರೆ. ಅವ್ರ ಜೀವನ ನಾವು ಮಾಡಿದೀವ. ನನಗೆ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಸಂಪಾದನೆ ಮಾಡಿದ್ದು ಒಂದು, ಅದು ಹೊರತುಪಡಿಸಿ ನಾನು ಯಾವುದು ಮತ್ತೆ ಅಧಿಕಾರದಲ್ಲಿ ಏನಿದ್ರೆ ಇದ್ದಂತ ಸಣ್ಣ ಅವಧಿ ಇರ್ಬೋದು, ಮನಸ್ಸು ಮಾಡಿದ್ರೆ ಅವ್ರ ಅಪ್ಪನಂಗ್ ಮಾಡಿದಾನೆ. ಅವ್ರ ಅಪ್ಪೇರು ಇರ್ಲಿಲ್ಲ, ಅವ್ರ ಅಪ್ಪ ಜೊತೆ ಆಡಿತಾ ಇದ್ದಾರೆ ಗಂಡ ಬಿದ್ದವ. ಅವ್ರ ಅಪ್ಪನ ಘೋಷಣೆ ಮಾಡ್ಕೊಳಕ್ ಹೋಗಲ್ಲ, ಏನ್ ಬೇಕಾದ್ರೂ ಮಾಡ್ಕೋಬಹುದಾಗಿತ್ತು. 5ನೇ ಬಾರಿ ನಾನು ಸಾವಿನ ಅಂಚಿಗೆ ಹೋಗಿ ಹೊರಗೆ ಬಂದಿರೋದು. 5ನೇ ಬಾರಿ. ಇವತ್ತಿನ ಮುಂದೆ ನಾನು ಸಾಧ್ಯ ಇರಲಿಲ್ಲ. ಇವತ್ತು ನಾನು ನಿಂತಿಲ್ಲ ಮಾತಾಡ್ತಾ ಇದ್ರೆ ಹಲವಾರು ಹಿರಿಯರೇನಿದ್ದೀರಿ, ನನ್ನ ತಾಯಂದ್ರೇನಿದ್ದೀರಿ. ನಾನು ಆ 20 ಮುಖ್ಯಮಂತ್ರಿ ಆಗಿದ್ದಾಗ ನನ್ನ ಕೈಲಾದ ಮಟ್ಟಿಗೆ ಏನು ಸಹಾಯ ಮಾಡಿದ್ದೇನೆ. ಅಂಗವಿಕಲರಿದ್ದಾರೆ, ವಿಕಲಚೇತನರು, ಅವರ ಒಂದು ಆರೈಕೆನ ಇವತ್ತು ಉಳ್ಕೊಂಡಿದ್ದೇನೆ. ನಾನು ದೇವರ ಅನುಗ್ರಹದಲ್ಲಿ ಉಳಿದಿದ್ದೇನೆ. ನಾನು ನಾಟಕೀಯವಾಗಿ ನಿಮ್ ಮುಂದೆ ಏನು ಹೇಳ್ತೀನಿ. ಇವತ್ತು ಇವತ್ತಿನ ಮುಂದೆ ಮಾತಾಡ್ತಾ ಇದ್ರೆ ಯಾವುದೋ ನನ್ನಿಂದ ದೇವರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನ್ನ ಆಯುಷ್ಯ ಉಳಿಸೋನೆ. ಇದು ನಾನು ಒಂದನ್ನು ಭರವಸೆ ಕೊಟ್ಟಿದ್ದೀನಿ. ನಿಮ್ಗೆ 1 ಇಂಚು ಭೂಮಿನ ಈ ಸರ್ಕಾರ ತಗೊಳಕ್ ಸಾಧ್ಯ ಆಗದ ಹಾಗೆ ನಿಮ್ ಜೊತೆ ನನ್ನ ಮೇಲೆ ಯಾವ ಅನುಮಾನ ಇಟ್ಕೋಬೇಕು. ನಾನು ಜನಗಳ ಅಭಿಪ್ರಾಯಕ್ಕೆ ತಲೆಬಾಗಿ ಕೆಲಸ ಮಾಡೋದು. ನನಗ್ ಬೇಕಾಗಿರೋದು ಜನಗಳ ಪ್ರೀತಿ. ನಾನು ಈ ಭೂಮಿ ಹೋಗಬೇಕಾದ್ರೆ ಅಯ್ಯೋ ಇಂಥವ್ರೊಬ್ಬ ನಮ್ಮನ್ನ ಬಿಟ್ಟು ಹೋದ್ನಲ್ಲಪ್ಪ ಅಂತ ಹೇಳಿ ನೀವೆರಡು ಕಣ್ಣಿಂದ ನೀರನ್ನ ಹರಿ ಹೊರಗಡೆ ತರ್ತೀರಲ್ಲ, ಅದು ನನ್ನ ಆಸ್ತಿ. ಪಾಪ ಯಾರೋ ಅವ್ರ ತಮ್ಮ ಹೇಳವನೇ ಮೊನ್ನೆ ಕುಮಾರಸ್ವಾಮಿ ಬರ್ತಾರೆ ಡೆಲ್ಲಿಯಿಂದ ಮಾತಾಡದೆ ಚಪಲ ಅಂತ ಹೇಳಿ. ನಾನು ಚಪಲ ಆದೇನೆ. ಜನಗಳಿಗೆ ತೊಂದರೆ ಆದಾಗ ಅವ್ರ ಪರವಾಗಿ ಧ್ವನಿಯನ್ನು ಮಾತಾಡದೆ ನಾನು ಚಪಲ. ಅವ್ರ ಚಪಲ ಏನು? ಲೂಟಿ ಹೊಡೆಯೋದು ಅವ್ರ ಚಪಲ. ನಮ್ಗೂ ಇರೋ ವ್ಯತ್ಯಾಸ ಇದು. ಸರಿ, ತಾಯಂದ್ರಿಗೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ರೆ, ನಾನು ಇವತ್ತು ನರೇಂದ್ರ ಮೋದಿ ಅವರು ಗುರುತಿಸಿ ನನ್ನ ಮಂತ್ರಿ ಮಾಡಕೊಂಡಿದ್ರೆ ಅದರ ಸಂಪೂರ್ಣ ಆ ಕೀರ್ತಿ ನಿಮ್ಗಳಿಗೆ ಹೋಗ್ಬೇಕು. ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದರೆ ಯಾವುದೇ ಕಾರಣಕ್ಕೂ ಕೆಟ್ಟ ಹೆಸರು ತಗೊಂಡು ನಾನು ಹೋಗ್ಲಿಕ್ಕೆ ಸಿದ್ಧ ಇಲ್ಲ. ನಿಮ್ ಜೊತೆಲೇ ನಾನು ಬದುಕೋದು. ನಾನೇನ್ ದೊಡ್ಡ ಆಡಂಬರದ ಜೀವನ ಏನು ಇಲ್ಲಿವರೆಗೆ ಮಾಡಿಲ್ಲ. ಬಡವ್ರ ಜೊತೆ ಬೆರ್ತಿದ್ದೇನೆ, ಬಡವ್ರ ಮನೆಯಲ್ಲಿ ಊಟ ಮಾಡಿದ್ದೇನೆ, ಕೊಟ್ಟಂತ ಮುದ್ದೆ ಅವರ ತಿಂದಿದ್ದೇನೆ, ಅವ್ರ ಜೊತೆನಲ್ಲೇ ಸಮಯ ಕಳೆದಿದ್ದೇನೆ. ಮುಖ್ಯಮಂತ್ರಿಯಾಗಿ ನಾನೇನು ದೊಡ್ಡ ಆಡಂಬರದ ಜೀವನ ಏನ್ ಮಾಡಿಲ್ಲ, ಹಣ ಸಂಪಾದನೆ ಮಾಡಿಲ್ಲ. ಸಂಪಾದನೆ ಮಾಡಿರೋದು ಈ ರಾಜ್ಯದ ಜನರ ಪ್ರೀತಿ, ಅದರಿಂದಲೇ ನಾನು ಹುಡುಕೊಂಡಿದ್ದೇನೆ. ಯಾಕೆಂದ್ರೆ ಮತ್ ನಾನು ಇವತ್ತು ನಿಮ್ ಸಭೆ ಮುಗಿಸಿ ಬೆಂಗಳೂರು 2 ಸಣ್ಣ ಕಾರ್ಯಕ್ರಮ ಮುಗಿಸ್ಕೊಂಡು ಡೆಲ್ಲಿಗೆ ಹೋಗ್ಬೇಕು. ನಾಳೆಯಿಂದ ಲೋಕಸಭೆಯ ಅಧಿವೇಶನ ಗಣರಾಜ್ಯೋತ್ಸವ ಭಾಗವಹಿಸಬೇಕು. 13ನೇ ತಾರೀಕು ಮೇಲೆ ಬರ್ತಾ ಇದ್ದೀನಿ. ನಾನು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಬಹುಶಃ ನನ್ನಷ್ಟು ಗೌರವ ಕೊಟ್ಟಿರ್ತಕ್ಕಂಥವ್ರು ಈ ರಾಜ್ಯದಲ್ಲಿ ಮತ್ತೊಬ್ಬ ಸಿಗಲ್ಲ. ಬಹುಶಃ ದೇಶದಲ್ಲೇ ಇಲ್ಲ. ನಮ್ಮ ಅಧಿಕಾರಿಗೆ ಹೇಳ್ತೀನಿ, ಯಾರೋ ಒಂದು ಹೆಸರಿಗೆ ಏನ್ ಹೇಳ್ತಾ ಇದ್ದೀನಿ, ನಾನು ಆ ವ್ಯಕ್ತಿ ಹೆಸರನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಏನು ಬಿಡಿದಿ ಸ್ಟೋರಿ. ನಾನು ಒಂದು ಮಾತು ಹೇಳ್ತೇನೆ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನಾನು ಈ ರಾಮನಗರದ ನನ್ನ ಜನ ಓಟ್ ಹಾಕಿದಾಗ ಮೊದಲನೇ ಸಭೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದು, ಇಲ್ಲಿವರೆಗೆ ನೀವು ಆಡಳಿತ ಯಾವ ರೀತಿ ನಡೆಸಿದ್ದೀರಿ ನನಗೆ ಸಂಬಂಧ ಇಲ್ಲ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ದಳ ಇರಲಿ, ಅವರ ಮೇಲೆ ಪೊಲೀಸ್ ಕೇಸ್ ಹಾಕೋದು, ಅವರ ಕೋರ್ಟ್ ಕಲ್ಸೋದು ನಾನಿರೋವರೆಗೂ ಅದು ನಡೀಬಾರದು. ಯಾವ ಕುಟುಂಬಗಳು ಕೋರ್ಟ್ ಕಟ್ಟೆ ಹೋಗಬಾರದು ಅಂತ ಹೇಳಿ ಮೊದಲನೇ ಆದೇಶ ಕೊಟ್ಟವ್ರು ನಾನಿಲ್ಲಿ. ನಾನು ಇನ್ನೊಂದ್ಸಲ ನೀವು ಆಶೀರ್ವಾದ ಮಾಡಿದ್ಮೇಲೆ ಯಾವುದೇ ರೀತಿಯ ಪೊಲೀಸ್ ದಬ್ಬಾಳಿಕೆಯನ್ನ ನಮ್ಮ ಜೀವನದಲ್ಲಿ ಮಾಡಲಿಲ್ಲ. ಅದನ್ನೇ ಮಂಜಣ್ಣಗೆ ಹೇಳ್ತಾ ಇದ್ದೇನೆ. ನಾನು ಅವನಿಗೆ ಹೇಳಿದ್ದೀನಿ, ನನ್ನ ಜೊತೆ ಇದ್ದಾಗ ಪೊಲೀಸ್ ತಿಟ್ಕೊಂಡು ರಾಜಕೀಯ ಮಾಡಬೇಡ, ಬಹಳ ದಿವಸ ನಡೆಯಲ್ಲ ಅಂತ ನನ್ನ ಜೊತೆ ಇದ್ದಾಗ ಹೇಳಿದ್ದೀನಿ. ಬಟ್ ಅವ್ರು ಹುಟ್ಟುಗುಣ, ನಾವೇನ್ ಮಾಡಕ್ಕಾಗಲ್ಲ, ಎಳ್ಕೊಂಡ್ ಬಂದಿದ್ದಾರೆ. ನಮ್ಮ ಅಧಿಕಾರಿಗೆ ಹೇಳ್ತಕ್ಕಂಥದ್ದು, ಇಲ್ಲಿವರೆಗೆ ನೀವೇನ್ ಮಾಡ್ಕೊಂಡಿದ್ರು ಮಾಡ್ಕೊಳ್ಳಿ. 2 ವರ್ಷ ಏನು ಓಡೋದು, ನಿದ್ದೆ ಮಾಡಿ ಇದ್ದಷ್ಟು ಈಗ ಓಡ್ತಾ ಇದೆ ಕಾಲ. ಕಾಲ ನಮಗ್ ಕಾಯಲ್ಲ.
ನಾವು ಕಾಲ ಈಗ ಕಾಯ್ಬೇಕಾದಂತ ಪರಿಸ್ಥಿತಿ ಇದ್ದೇವೆ. ಒಂದು ಮಾತು ಹೇಳ್ತೀನಿ, ಹಿಂದೆ ಇದ್ದಂತ ಕುಮಾರಸ್ವಾಮಿ ಬೇರೆ, ಹಿಂದೆ ಅಧಿಕಾರದಲ್ಲಿ ನಾನು ನಡ್ಕೊಂಡಿರ್ತಕ್ಕಂಥದ್ದು ಬೇರೆ. ಸಣ್ಣ ಒಬ್ಬ ಜವಾನ್ ಕೆಲಸ ಮಾಡತಕ್ಕಂಥವ್ರಿಗೂ ಅಣ್ಣ ಅಂತ ಕರೆದಿದ್ದೀನಿ ಮುಖ್ಯಮಂತ್ರಿ ಆಗಿ. ಆ ರೀತಿ ನಡ್ಕೊಂಡ್ ಬಂದವ್ ನಾನು. ನಮ್ಮ ಅಧಿಕಾರಿಗಳು ಇದು ಶಾಶ್ವತ. 2 ವರ್ಷ ನಾವೇನ್ ಕೇಳೋದ್ ಬೇಕಾಗಿಲ್ಲ, ಒದ್ದೂಡ್ಸಕ್ ತಯಾರಾಗವ್ರೆ ಜನ. ಈ ಸರ್ಕಾರ ಎಷ್ಟು ಬೇಗ ಕಿತ್ತೆಸಿಬೇಕು ಅಂತ ಕಾಯ್ತಾ ಇದ್ದಾರೆ. ನಿಮ್ಗೆ 2,000 ರೂಪಾಯಿ ನನ್ನ ತಾಯಂದ್ರೆ ಕೊಡ್ತಾ ಇದೀವಿ, ಒಕ್ಕೂಟ ಬಸ್ ಪಾಸ್ ಕೊಡ್ತಾ ಇದೀವಿ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಸಂಪೂರ್ಣವಾಗಿ ಧೂಳಿಪಟ ಮಾಡ್ತಾರೆ ನನ್ನ ತಾಯಂದ್ರನ್ನೇ. ಮುಂದಿನ ಚುನಾವಣೆ ನನಗೆ ಗೊತ್ತಿದೆ. ನನಗೆ ನನ್ನ ಆರೋಗ್ಯದ ಪರಿಸ್ಥಿತಿಗಳು ಈ ರೀತಿ ಇದ್ದು ಕಳೆದ 3 ದಿನಗಳಿಂದ ನಾನು ಮಂಡ್ಯ, ತುಮಕೂರು, ಹಲವಾರು ಭಾಗದ ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಆ ಜನರ ಭಾವನೆ ನೋಡ್ತಾ ಇದ್ದೇನೆ. ನಮ್ಮ ಅಧಿಕಾರಿಗಳು ಇಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ಈ ಜನರ ಕಣ್ಣಲ್ಲಿ ಒಂದೊಂದು ಹನಿ ನೀರೇನು ಹಾಕಿಸ್ತೀರಿ, ಅದಕ್ಕೆ ತಕ್ಕ ಶಿಕ್ಷೆಯನ್ನ ಅನುಭವಿಸ್ತಕ್ಕಂಥ ಕಾಲ ಆ ಭಗವಂತ ಕೊಡ್ತಾನೆ, ನಾನ್ ಕೊಡ್ತೀನಿ ಅಂತ ಹೇಳಲ್ಲ. ಇದು ಎಚ್ಚರಿಸ್ತಾ ಇದ್ದೇನೆ. ಜಿಲ್ಲಾಧಿಕಾರಿ ಇರ್ಲಿ, ಅಸಿಸ್ಟೆಂಟ್ ಕಮಿಷನರ್ ಇರ್ಲಿ, ಯಾರೇ ಇರ್ಲಿ, ಇಲ್ಲಿ ನಡೀತಾ ಇದೆಯಲ್ಲ ಬಾಬು, ಹೇಳದ್ನಲ್ಲ ಈಗ ಹೇಳ್ತಾ ಇದ್ರಲ್ಲ ನೀವುಗಳು. 2,800 ಎಕರೆ ಮೊದಲು ಸರ್ಕಾರಿ ಭೂಮಿ ಅಂತ ಪ್ರಿಲಿಮಿನರಿ ಲೆಕ್ಕಾಚಾರ ಯಾರೋ ಬಿಲ್ಲ ಇದ್ದ ತಹಸೀಲ್ದಾರ್ ನನ್ನ ಕಚೇರಿಯಲ್ಲಿ ಸ್ವಲ್ಪ ದಿವಸ ಇದ್ದ ಅವನು, ಈಗ ಶಿವಕುಮಾರ್ ಅಂತ ಸೇರ್ಕೊಂಡ. ಈ ನಂತರದಲ್ಲೇ ಹೆಂಗ್ ಇಡಬೇಕು ಅನ್ನೋದು ಸ್ವಲ್ಪ ಈಗ ನನಗೆ ಅನುಭವ ಆಗಿದೆ. ಇಲ್ಲಾಗಿರ್ತಕ್ಕ ಬಡ ಹೆಸರು ಬೇಡ, ನಾನು ಯಾಕೆ ಅವ್ರ ಹೆಸರು ಹೇಳ್ಬೇಕು. ಅದರಿಂದ ನನ್ನ ಬೆಳೆಸಿರ್ತಕ್ಕಂಥ ನನ್ನ ಜನ, ನೀವ್ ಹೆದರಬೇಡಿ, ನೀವು ಕಿತ್ತಿಲ್ಲ. ನಾನು ಇದಕ್ಕಿಂತ ನಾನು ಏನು ಹೇಳೋದಿಲ್ಲ. ನನ್ನನ್ನೇ ಇವ್ರೇನ್ ರಾಮನಗರದಿಂದ ಓಡಿಸಕ್ಕೇನು ಆಗಲ್ಲ, ಇವ್ರೇನು ಓಡಿಸಕ್ಕಾಗಲ್ಲ. ಈ ನೋಟಿಫಿಕೇಶನ್ ಆಗ್ಲಿ ಏನಾದ್ರೂ ಏನು ಭಯ ಬೀಳಬೇಡಿ, ಅಷ್ಟು ಸುಲಭವಾಗಿ ತಗೊಳಕ್ಕಾಗಲ್ಲ. ಒಂದು, ನಾನು ಕಾಂಗ್ರೆಸ್ನರೇ ಇರ್ಲಿ, ಅವ್ರ ನಂಬಿಕೆ ಕೆಲವ್ರು ಬರ್ಕೊಟ್ಟಿದಿರಲ್ಲ ರುಜು, ಅದ್ ಯಾವುದನ್ನು ಇವತ್ತು ಒಪ್ಪಿಗೆ ಕೊಡಬೇಡಿ. ಇವತ್ತು 2.5 ಕೋಟಿ ಅವ್ರು ಏನ್ ಹೇಳ್ತಾರೆ, ಈಗ ನಾಳೆ ಬೆಳಗ್ಗೆ ನೀವು ಮಾರಾಟ ಮಾಡಿದ್ರೆ 3 ಕೋಟಿ 4 ಕೋಟಿ ತಗೊಳಕ್ ತಯಾರಾಗವ್ರೆ. ನೀವು 2.5 ಕೋಟಿ ಕೊಡ್ಬೇಕಾದ್ರೆ 2 ಕೋಟಿ ಕೊಟ್ಟಿದ್ದೀನಿ, 50%. ಯಾರ ಅಪ್ಪನ ಮನೆ ನೀವು ಕೊಡೋದು 50%? ಯಾವ ಜನ ಹೇಳ್ತಾರೆ? ದಯವಿಟ್ಟು ಒಂದೊಂದು ದಿನಕ್ಕೂ ಭೂಮಿ ಬೆಲೆ, ಈಗ ಚಿನ್ನದ ಬೆಲೆ ನೋಡ್ತಾ ಇದ್ದೀರಿ, ಬೆಳ್ಳಿ ಬೆಲೆ ನೋಡ್ತಾ ಇದ್ದೀರಿ. ಇವತ್ತು ನೀವು ಮನೆ ಮಕ್ಕಳು ಮದುವೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ, ಒಂದು ಚಿನ್ನ ಖರೀದಿ ಮಾಡಬೇಕು ಅಂತ. ಇವತ್ತು ಇರ್ತಕ್ಕಂಥ ದೇಶದಲ್ಲಿ ಒಂದು ಭೂಮಿ ಬೆಲೆ, ಇನ್ನೊಂದು ಚಿನ್ನದ ಬೆಲೆ. ಚಿನ್ನದ ಬೆಲೆ ಯಾವತ್ತಾದ್ರೂ ಬೀಳಬಹುದು, ಭೂಮಿ ಬೆಲೆ ಬೀಳೋದಿಲ್ಲ. ದಯವಿಟ್ಟು ನಿಮ್ ಕುಟುಂಬದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥ ಭೂಮಿ ಯಾವ ಕಾರಣಕ್ಕೂ ನೀವು ಅವ್ರಿಗೆ ಎಷ್ಟೇ ನಿಮ್ ಮೇಲೆ ಒತ್ತಡ ಆಗ್ತಾರೋ, ಆಸೆ ವಿಷ ಮಾಡ್ತಾರೋ, ಯಾವುದಕ್ಕೂ ತಲೆಬಾಗದೆ ಬಿಗಿಯಾಗಿರಿ. ಏನಿದೆ ಸಂಪೂರ್ಣವಾಗಿ ಭೂಮಿ ಉಳಿಸ್ಕೊಡೋದು ನಮ್ ಜವಾಬ್ದಾರಿ. ಇವತ್ತು ನೀವು ಹಸುಗಳು ಸಾಕೊಂಡು ಇದೇನ್ ಮಾರ್ಕೆಟ್ ಅಂತ ತಂದು ಇಟ್ಕೊಂಡಿದ್ದೀರಾ? ನೀವು ಬೆಳೆದ ಕಷ್ಟಪಟ್ಟು ಬೆವರು ಸುರಿಸಿ ಇವತ್ತೆಲ್ಲ ಇಲ್ಲೇನ್ ಇಟ್ಕೊಂಡಿದ್ದೀರಿ? ಇದನ್ನ ನೋಡ್ಬೇಕು ಅವ್ರು. ಏನ್ ಉಳಿಸ್ಕೊಡೋದು ನಮ್ ಜವಾಬ್ದಾರಿ. ನೀವು ಧೈರ್ಯವಾಗಿರಿ. ನಾವು ಬದುಕಿರೋವರೆಗೆ ರೈತರ ಪರವಾಗಿ ಇರೋದು, ನಾವು ರೈತರ ಪರವಾಗಿ ಇರೋದು. ಅದರಿಂದ ಇವತ್ತು ನಿಮಗೆ ಒಂದು ಧೈರ್ಯ ತುಂಬ ಹೋಗ್ಬೇಕು ಅಂತಲೇ ಬಂದೆ. ಭರವಸೆ ಅಲ್ಲ, ಭರವಸೆ ಇಲ್ಲ, ನನ್ನ ಜವಾಬ್ದಾರಿ. ನಿಮ್ 1 ಇಂಚ್ ಭೂಮಿನೂ ನಿಮ್ಮಿಂದ ಹೋಗೋದಕ್ಕೆ ಅವಕಾಶ ಕೊಡೋದಿಲ್ಲ. ಧೈರ್ಯವಾಗಿರಿ. ಆದ್ರೆ ನಿಮ್ ಒಗ್ಗಟ್ಟಲ್ಲಿ ಯಾವುದೇ ಕಾರಣಕ್ಕೂ ಒಡಕು ಬರುತ್ತಲ್ಲ. ನಾನು ಕಾಂಗ್ರೆಸ್ನವ್ರಿಗೂ ಅವ್ರಿಗೂ ಅದನ್ನೇ ಹೇಳ್ತೀನಿ ಬುದ್ಧಿ. ಅವ್ರ ಮತ್ ಯಾವ ಝೋನ್ ಇದ್ರು ತಕ್ಷಣದ ಯಾವ ನಮ್ ಕೈಲೇ ಇರ್ತದೆ. ನಾವೇ ಮಾಡೋದು ಯಾವ ಝೋನು ಅಲ್ಲ. ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ನನಗೆ ನಿಮ್ಗೆ ವಿಶ್ವಾಸ, ಮನೆ ಮಗನ ಮೇಲೆ ಇದು ಏನೋ ಗೊತ್ತಿಲ್ಲ ನನಗೆ. ನನಗೆ ವಿಶ್ವಾಸ ಇದೆ. 2028 ಜನತೆಯ ಸರ್ಕಾರ, ನಿಜವಾದ ರಾಮರಾಜ್ಯ ಅಂತಿದೆ. ರಾಮರಾಜ್ಯ ಬೇಕು ಅಂದ್ರಲ್ಲ, ನಿಜವಾದ ರಾಮರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ತರಬೇಕು ಅಂತಲೇ ಆ ಭಗವಂತ 5ನೇ ಬಾರಿ ನನ್ನ ಉಳಿಸಿ ನಿಮ್ಮಲ್ಲಿ ಕಳಿಸಿದ್ರು. ನನಗೆ ನನ್ನ ಆಯಸ್ಸು ಎಲ್ಲ ನಿಮ್ಮ ಆಸೆಗಳೇನಿದೆ, ನಿಮ್ಮ ಆಸೆಗಳು ನೆರವೇರಿಸಿ. ಯಾಕೆಂದ್ರೆ ಒಂದ್ ಮಾತು ಹೇಳ್ತೀನಿ, ನಾನು ಹೇಳಿದ್ನಲ್ಲ 1983 ಬಂದೆ ಇಲ್ಲಿ. ಅವತ್ತು ನಾನು ಭೂಮಿ ಖರೀದಿ ಮಾಡಿದ್ದು 8,000 ರೂಪಾಯಿ, 9,000 ರೂಪಾಯಿ. 2083
ಇವತ್ತು ಅಲ್ಲಿ ನಾವು ಖರೀದಿ ಮಾಡಬೇಕು ಅಂದ್ರೆ 4 ಕೋಟಿ 5 ಅವತ್ತು ನಾನು ಭೂಮಿ ಖರೀದಿ ಮಾಡಿದ್ದು ಆ 44 ಎಕರೆ ಕೇವಲ 4.5 ಲಕ್ಷಕ್ಕೆ. ಅದಾದ್ಮೇಲೆ ಒಂದು 5 ವರ್ಷಕ್ಕೆ ಇನ್ನೊಂದು ಸಣ್ಣ ಪೀಸ್ ತಗೊಂಡೆ 3 ಎಕರೆ, ಅದು ಒಂದಕ್ಕೆ 4.5 ಲಕ್ಷ ಕೊಟ್ಟೆ. ಈಗ ನನ್ನ ಮೇಲೆ ದಾಳಿ ನಡೆಸ್ತಾವ್ರದ ಈ ಸರ್ಕಾರದಲ್ಲಿ SIT ರಚನೆ ಮಾಡಿ ನಾನು 4 ಎಕರೆ ಒತ್ತುವರಿ ಮಾಡಿದೀನಿ ಅಂತ ಹೇಳಿ. ಇವತ್ತು ನಾನು ಖರ್ಚು ಮಾಡಿರೋದು ಆ ಜಮೀನು ಉಳಿಸ್ಕೊಳ್ಳಕ್ಕೆ ಅದು ಎಷ್ಟಾಗಿದೆ ಅಂತ ಅನ್ನೋದು ಬೇಡ. ಇಲ್ಲಿ ಸಾರ್ವಜನಿಕವಾಗಿ ನಮ್ಮ ಪರಿಸ್ಥಿತಿ ಆ ಜಮೀನ್ 4.5 ಲಕ್ಷ ಖರೀದಿ ಮಾಡಿ ಇವತ್ತು ಆ ಜಮೀನು ಉಳಿಸ್ಕೊಳ್ಳೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕಾದ ಪರಿಸ್ಥಿತಿ. ಇದು ಭೂಮಿ ಬೆಲೆ ಏರಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ನಿಮಗೆ ಬೀದಿಗೆ ಹೊಟ್ಟೆ ಹೊಡಿಲಿಕ್ಕೆ ತಯಾರಾಗಿದೆ, ನಿಮ್ಮನ್ನ ಹಾಳು ಮಾಡ್ಲಿಕ್ಕೆ ತಯಾರಾಗಿಲ್ಲ. ಇದ್ರ ವ್ಯಾಲ್ಯೂ ಗೊತ್ತು ನನಗೆ, ಮೌಲ್ಯ. ಅದರಿಂದ ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ನ ಮಹಾನುಭಾವಗಳು ಅವರಲ್ಲ. ಈಗ ಏನ್ ಕೆಲವು ಸೈನ್ ಹಾಕೊಟ್ಟು ಅವರ ಒತ್ತಾಯಕ್ಕೆ ಅವ್ರಿಗೂ ಬುದ್ಧಿ ಹೇಳ್ತೀನಿ, ಮನೆ ಹಾಳು ಮಾಡ್ಕೊಬೇಡಿ, ಬಿಗಿಯಾಗಿರಿ. ಯಾವ ಕಾರಣಕ್ಕೂ ಅದು ನಮ್ಗೇನು ಉಚ್ಚ 2.5 ಕೋಟಿ ತಗೊಳಕ್ಕೆ ಆ ಜಮೀನು. ಒಂದ್ ನಿಮಿಷ ಅವ್ರು ಗೊತ್ತು ನನಗೆ, ಯಾರ್ಯಾರ ಟೋಪಿ ಹಾಕೋದ್ರು, ಯಾರ್ಯಾರು ನನ್ನಿಂದ ತಿಂದು ಏನೇನ್ ಮಾಡ್ಕೊಂಡು ಈಗ ಅಲ್ಲಿ ಕೂತವ್ರೆ ಗೊತ್ತಿದೆ ನನಗೆ. ಎಲ್ಲ ವಿಷಯ ಗೊತ್ತಿದೆ ನನಗೆ. ಉಚ್ಚ ನಾನು 2.5 ಕೋಟಿ ಅದನ್ನ ಬರ್ಕೊಡಕ್ಕೆ ನನ್ನ ಹತ್ರ ಇದೇ ವೇದಿಕೆಗೆ ಬೇಕಾದ್ರೆ ಇನ್ನೊಂದು ಟೈಮ್ ಕೊಡ್ತೀನಿ, ಬರ್ಲಿ ಮಹಾನುಭಾವರು. ಶಿವಕುಮಾರ್ ತಮ್ಮನು ಬರ್ಲಿ, ಯಾರ ಬದಲು ಚರ್ಚೆ ಮಾಡಕ್ ಸಿದ್ಧ ಇದೆ. ಸತ್ಯ ನಾನೇ ನೋಡ. ನೀವು ಕೊಟ್ಟಿರೋ ಶಕ್ತಿ ನನಗೆ, ನೀವು ಕೊಟ್ಟಿರೋ ಶಕ್ತಿ ಇವತ್ತು ಕೊನೆ ಉಸಿರಿನವರೆಗೂ ಹೋರಾಟದ ಶಕ್ತಿ ಕೊಟ್ಟಿದ್ದೀರಿ. ನಮ್ಮ ಅಪ್ಪನೊಂದು ಭಾಗ ದೇವೇಗೌಡರು ಅವ್ರ ಮಗನಾಗಿ ಇವತ್ತು ಈ ಮಟ್ಟಿಗೆ ಧ್ವನಿ ಎತ್ತಬೇಕಾದ್ರೆ ಕುಮಾರಸ್ವಾಮಿ ಏನಾದ್ರು ಮಾತಾಡ್ತಾನೆ ಅಂದ್ರೆ ಅದೇನ್ ಮಾತಾಡ್ತಾನೆ ನೋಡ್ರಪ್ಪ ಅಂತ ಟಿವಿ ಮುಂದೆ ಕೂತ್ಕೊಳ್ತಾರೆ ಅವರೆಲ್ಲ ಕಾಂಗ್ರೆಸ್ ಗೊತ್ತಿದೆ ನನಗೆ. ಆದ್ರಿಂದ ಈಗ ಸ್ವಲ್ಪ ಇದೆಲ್ಲ ಸೆಟರೇಟ್ ಆಗೋವರೆಗೂ ಕಷ್ಟ. ಈಗ ಯಾಕಂದ್ರೆ ಇವ್ರೇನ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಕೊಟ್ಟಾರಣ್ಣ, ಈಗ 5 ಎಕರೆ 5 ಗುಂಟೆ 10 ಗುಂಟೆ ಇದ್ದ ಸ್ವಲ್ಪ ಟೈಮ್ ಕೊಡಿ, ಸರಿಪಡಿಸೋಣ. ಗೊತ್ತಿದೆ ನಾನು ಅವ್ರು ಏನೇನ್ ಮಾಡ್ತಾರೆ ಎಲ್ಲ ಗೊತ್ತಿದೆ. ನಮ್ಮ ಮನೆ ಅವ್ರೇನ್ ಮನೆ ಉದ್ಧಾರ ಮಾಡಬೇಕು ಅನ್ನೋದಲ್ಲ, ಮನೆ ಅವ್ರ ಮಾತು ಹೋಗ್ಬೇಕು. ಇದು ದಯವಿಟ್ಟು 1 ನಿಮಿಷ, ಇದು ಯಾಕೆ ಕೇಳಿದ್ರೆ ನನಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಒಂದೇನು ಗೊತ್ತಿದ್ದೆಲ್ಲ ನೀವು ಕೇಳೋರಣ್ಣ, ಇದು ಈ ಪತ್ರ ತೋರಿಸ್ತಾರಲ್ಲ, ಇದು ಏನ್ ಹೇಳ್ತಾ ಇದ್ರಲ್ಲ ಪಾಪ ಅವಳಿಗೂ ಗೊತ್ತಿಲ್ಲ. ಅದಕ್ಕೆ ಒತ್ತಾಯ ಹಾಕಿ ಅವಳ ಹತ್ರ ಆಗ ಎಷ್ಟು ದುಡ್ಡು ಕೊಟ್ಟವ್ರೆ ಅನ್ನೋದು ಗೊತ್ತು ನನಗೆ. ತಗೊಂಡೋಗೋರು ಅವಳ ಹತ್ರ ಇಲ್ಲೊಂದು ಒಳ್ಳೆ ಒಂದು 20-25 ಎಕರೆ ಮಾಡ್ಕೊಳಕ ಅಂತ ಹೇಳಿ. ನನಗೆ ಇದು ಜಮೀನ್ ತಗೊಂಡಿರೋದು ಗೊತ್ತಿಲ್ಲ. ದೇವರನ್ನು ಹೇಳ್ತೀನಿ, ದೇವರ ಸಮಾನ ನನಗೆ ಈ ಭೂಮಿ ನಾನು ಮಾಡೋದಾಗಿರೋ 1000 ಎಕರೆ ಮಾಡಬಹುದಾಗಿತ್ತು ನನಗಿದ್ದಂತ ಅವಕಾಶದಲ್ಲಿ. ನಾನಂತೂ 1 ಇಂಚ್ ಭೂಮಿ ನಾನು ರಾಜಕೀಯ ಬಂದ್ರೆ ಎಲ್ಲೂ ಸಹ ಮಾಡಕ್ ಹೋಗಿಲ್ಲ. ಇದು ನನ್ನ ಗಮನಕ್ಕೆ ಬರದೆ ಇಲ್ಲೊಂದು ನಮ್ಮ ಹೊಸೂರು ಆಯ್ದಲ್ಲೇನೋ 38 ಎಕರೆ ತಗೊಂಡಿರ್ಬೋದು, 38-36 ಎಕರೆನೋ ಇರ್ಬೋದು. ಅದರಲ್ಲೂ ಬಹಳ ಧೋಕ ಆಗ್ತದೆ. ಅದನ್ನ ರೈತ ಆಂಧ್ರದ ಯಾರ ಈಗ ಅಲ್ಲವನ್ನಲ್ಲ, ಈಗ ರೈಟ್ ಹ್ಯಾಂಡ್ ಆಗಿ ನನ್ನ ಹತ್ರಲ್ಲೇ ಬೆಳೆದು ಈಗೆಲ್ಲ ಅಲ್ಲಿ ಬಹಳ ದೊಡ್ಡದಾಗಿ ನಡೆಸ್ತಾವನೆ. ಅಲ್ಲಿ ಎಷ್ಟೆಷ್ಟು ಹೊಡೆದ್ರು ಅದು ಬೇರೆ ವಿಷಯ. ಇಲ್ಲಿ ಯಾಕೆ ತೋರಿಸ್ತಾರೆ ಅಂದ್ರೆ ಇವರು ಮತ್ತೇನಾದ್ರೂ ಇಲ್ಲಿ ಯಾರಾದ್ರೂ ಬೇರೆಯವರು ದುರುಪಯೋಗ ಪಡಿಸ್ಕೊಂಡು ಏನಾದ್ರೂ ಅರ್ಜಿ ಕೊಟ್ಬಿಟ್ಟಿದ್ರು ನಮ್ಮ ಇವತ್ತಿನ ವ್ಯವಸ್ಥೆ ನೋಡ್ತಾ ಇದೆ. ಅಣ್ಣ ತಮ್ಮಂದ್ರುಗಳೇ ಹೊಡೆದಾಟ ಮಾಡ್ಕೊಂಡು ಕೊಲೆ ಸುಲಿಗೆಗಳು ಆಯ್ತು. ಇವತ್ತು ನಮ್ಮ ಪರಿಸ್ಥಿತಿ ಇಲ್ಲ. ಯಾರು ಈಗ ನಮ್ಮ ದುಡ್ಡು ತಗೊಂಡೋಗಿ ಯಾರೋ ಇನ್ನೊಬ್ಬ ಅವನ ಹೆಸರಿಗೆ ಜಮೀನ್ ರಿಜಿಸ್ಟರ್ ಮಾಡಿಸ್ಕೊಂಡವ್ರೆ, ಇದು ಗೊತ್ತಿಲ್ಲ. ಆಮೇಲೆ ಕೊನೆಗೆ ಇನ್ನೊಂದ್ಸಲ ದುಡ್ಡು ಕೊಟ್ಟಿಗೆ ಅವತ್ರ ಈ ಭೂಮಿ ಬರೆಸ್ಕೊಂಡವ್ರೆ. ಇದು ನಮ್ಮ ಹಣೆ ಬರ. ಇದನ್ನ ಇಟ್ಕೊಂಡ್ಬಿಟ್ಟು ಈಗ ಅವರೇ ಬರ್ಕೊಟ್ಟವ್ರೆ, ಅವರೇ ಬರ್ಕೊಟ್ಟವ್ರೆ. ಯೋಗ್ಯತೆ ಬಂದಂತ ಚರ್ಚೆ ಮಾಡ್ಲಿ, ಬೀದಿಲಿ ಮಾತಾಡೋದಲ್ಲ. ಇದು ನಡೆದಿರ್ತಕ್ಕಂಥ ಒಪ್ಪಿಗೆ. ಅದನ್ನೇ ಹೇಳ್ತಾ ಇದ್ದೀರಣ್ಣ. ಈಗ ನಮ್ಗೆ ಅವಳಿಗೂ ಏನ್ ಗೊತ್ತಾ, 2 ಕೋಟಿ ಕೊಡಕ್ಕೆ. ಇವತ್ತು ನಿನ್ ಭೂಮಿ ಬೆಲೆ ಇವತ್ತು ಯಾವ್ದು ನಾನು ಫಿಕ್ಸ್ ಮಾಡ್ಬೇಕು ತಗೋಬೇಕು ಅನ್ನೋದಾದ್ರೆ ನನ್ನ ಹೋರಾಟ ನೀವೇ ಮಾಡಿದಿರಲ್ಲಪ್ಪ. ಈಗ 13.5 ಕೋಟಿ ಎಕರೆಗೆ ಕೊಟ್ಬಿಡಿ, 13 ಕೋಟಿ
ಕೊಟ್ಬಿಡ ನಾನೇ ನಿಮ್ಗೆ ನಿಮ್ ಕಾರ್ಯಕ್ಕೆ ಬಿಟ್ಟು ಕೊಟ್ಬಿಟ್ರ ಬದಲಾಗ 13 ಕೋಟಿ 1 ಎಕರೆ ಕೊಡೋದಿದ್ರಿ ಅಂತ ಹೇಳಿ ಫಿಕ್ಸ್ ಮಾಡೋರು ಅವರೇ ಸರ್ಕಾರದ ಕ್ಯಾಬಿನೆಟ್ ಒಳಗೆ. ನಾನು ವಿಧಾನಸಭೆಯಲ್ಲಿ ಇರಬೇಕಾಗಿದ್ದು ಏನ್ ಮಾಡೋದು, ಡೆಲ್ಲಿ ಓದಿದ್ರಿಂದ ಇವತ್ತು ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ ಅಂತ ಹೆಂಗೆ ಹೇಳಿದ್ರು, ಯಾರೋ ಮಾತಾಡೋಲ್ಲ. ಇದ್ದಿದ್ರೆ ಯಾವ ರೀತಿ ತಗೊಂಡೋಗುವೆ ಅನ್ನೋದು ತೋರಿಸಬಹುದಾಗಿದೆ. ಇಲ್ಲ ನಿಮ್ಮ ಮಾತಾಡಬೇಕು. ಅದರಿಂದ ಇಲ್ಲ ಅಲ್ಲೇ ಉಪಯೋಗ, ಇಲ್ಲಿ ಮಾತಾಡಬೇಕು, ಇಲ್ಲಿ ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು ಮಾಡೋದು. ಮಾಡ್ಲಿ, ಅದಾದ್ಮೇಲೆ ನಾವು ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ಏನಮ್ಮ ಧೈರ್ಯವಾಗಿರುವ ನನ್ನನ್ನ ನಿಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದಿರಲ್ವ? ನಿಮ್ಮ ಅಣ್ಣ ಯಾವುದೇ ಕಾರಣಕ್ಕೂ ನಿಮ್ಮ ಅನ್ಯಾಯಕ್ಕೆ ಅವಕಾಶ ಕೊಡೋಲ್ಲ. ಎಣ್ಣ ಅವರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.